ಹಲೋ, ನಮಸ್ಕಾರ. ಇವತ್ತು ನಾನು ಎಗ್ ಬಟರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಎಗ್ ಕರಿ ಮಾಡಿ ಬೋರ್ ಆಗಿದ್ದರೆ ಎಗ್ ಇಷ್ಟಪಡೋರು ಇದನ್ನ ಟ್ರೈ ಮಾಡ್ಬೋದು. ಲಾಸ್ಟಲ್ಲಿ ಹೇಳ್ತೀನಿ ಟೇಸ್ಟ್ ಹೇಗೆ ಬಂದಿತ್ತಂತ. ನಾನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ರೀಲ್ ನೋಡಿ ಟ್ರೈ ಮಾಡಿದ್ದು, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಫಸ್ಟು ಇಲ್ಲಿ ನಾನು 5 ಎಗ್ ತೊಗೊಂಡಿದ್ದೀನಿ 4 ಜನಕ್ಕೆ. ಎಗ್ ತೊಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ. ನೀವು ಬೇಕಂದರೆ ಬೀಟ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಮಿಕ್ಸಿಯಲ್ಲೂ ಮಿಕ್ಸ್ ಮಾಡ್ಕೊಬೋದು. ಈ ಥರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊತೀನಿ. ನಾನಿಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಬೌಲ್ ತೊಗೊಬೇಕಾಗಿತ್ತು ಸ್ವಲ್ಪ ದೊಡ್ಡದು. ನಾನು ಈ ಪ್ಲೇಟಲ್ಲೇ ನೀಟಾಗಿ ಬರುತ್ತೆ ಅಂತ ಹಾಕ್ಕೊಂಡೆ. ನೀವು ಬೌಲ್ ತೊಗೊಂಡ್ರೆ ನಿಮಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ಸ್ಟೀಮ್ ಆಗೋ ಅಷ್ಟರಲ್ಲಿ ನಾನು ಇನ್ನೊಂದು ಬಾಣಲಿಗೆ ಮಾಮೂಲಿ ಬಟರ್ ಪನ್ನೀರ್ ಮಸಾಲಾಗೆ ಏನೇನು ಮಸಾಲೆ ಹಾಕ್ತೀವಿ, ಈರುಳ್ಳಿ, ಕ್ಯಾಶ್ಯೂ, ಬಾದಾಮ್, ಟೊಮೆಟೊ ಹಾಕಿ ಅದನ್ನ ಫ್ರೈ ಮಾಡಿಕೊಂಡೆ ಎಣ್ಣೆಲಿ. ನೋಡಿ ಈ ಥರ ಸ್ಟೀಮ್ ಆದಮೇಲೆ ಈ ಥರ ಬರುತ್ತೆ ಎಗ್ಗು. ಪನ್ನೀರ್ ಇಲ್ಲ ಅಂದರೆ ನೀವು ಈ ಥರ ಟ್ರೈ ಮಾಡ್ಬೋದು. ನಾನು ಈ ಥರ ಕಟ್ ಮಾಡಿಕೊಂಡು ಪನ್ನೀರ್ ಶೇಪ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ನಾನು ಆಗಲೇ ಹೇಳಿದಾಗೆ ಬೌಲಲ್ಲಿ ಹಾಕ್ಕೊಂಡಿದ್ರೆ ನೀಟಾಗಿ ಬರ್ತಾಯಿತ್ತು. ಇದು ಎಕ್ಸ್ಟ್ರಾ ಈಚೆ ಬಂದುಬಿಟ್ಟು ಶೇಪೆಲ್ಲ ಈ ಥರ ಆಗಿದೆ. ಬಟ್ ಮಧ್ಯ ಇದ್ದಿದ್ದು ನೀಟಾಗಿ ಬಂತು, ಈ ಥರ ಪನ್ನೀರ್ ಶೇಪೇ ಬಂತು. ನೆಕ್ಸ್ಟ್ ಟೈಮ್ ಬೌಲಲ್ಲಿ ಟ್ರೈ ಮಾಡ್ತೀನಿ ನಾನು, ನೀವು ಬೌಲಲ್ಲಿ ಟ್ರೈ ಮಾಡಿ. ಅದಾದಮೇಲೆ ಒಂದು ಕಡಾಯಿಗೆ ಎಣ್ಣೆ, ಬಟರು, ಮಸಾಲ, ಸ್ಪೈಸಸ್ ಏನೇನು ಬೇಕಾದ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ಮಾಲು. ಅದಕ್ಕೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಚೆನ್ನಾಗಿ ಎಲ್ಲ ಬೆಂದಾದಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಶುಗರ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಫುಲ್ ಎಲ್ಲ ಬಾಯ್ಲ್ ಆದಮೇಲೆ ನೀವು ಈ ಥರ ಎಗ್ ಆ್ಯಡ್ ಮಾಡ್ಕೋಬೇಕು. ಎಗ್ ಆ್ಯಡ್ ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಇದಕ್ಕೆ ಕ್ರೀಮ್ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೆ ನಾನು ಇಲ್ಲಿ ಸ್ಮಾಲ್ ಒಗ್ಗರಣೆ ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿಕೊಂಡು ಈ ಥರ ಗಾರ್ನಿಷ್ ಥರ ಮಾಡ್ಕೊಂಡಿದ್ದೀನಿ. ಕ್ರೀಮ್ ತುಂಬ ಇಷ್ಟಪಡೋರು ಹಾಕ್ಕೋಬೋದು, ತೊಂದರೆ ಇಲ್ಲ. ತುಂಬ ಸ್ವೀಟ್ ಆದರೆ ಸ್ವಲ್ಪ ಜನ ಇಷ್ಟಪಡಲ್ಲ, ಸೊ ನಾನು ಖಾರದ್ದು ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಟೇಸ್ಟ್ ಬಂದು ನಾವು ನಾರ್ಮಲ್ ಎಗ್ ಕರಿ ಮಾಡ್ತೀವಿಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು. ಆದರೆ ಬಟರ್ ಪನ್ನೀರ್ ಮಸಾಲಾಗಿಂತ ಸ್ವಲ್ಪ ಕಮ್ಮಿ ಟೇಸ್ಟ್ ಇತ್ತು. ಸೊ ನಾನು 10ಗೆ ಒಂದು 6.5 ರೇಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.